ಮಾತಿನ ಮಲ್ಲ ಪ್ರದೀಪ್ ಈಶ್ವರ್ಗೆ ಬಿಗ್ ಶಾಕ್. ದಾವಣಗೆರೆ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಟೀಕೆ. ಮಾತಿನ ಮಲ್ಲ ಪ್ರದೀಪ್ ಈಶ್ವರ್ ಬಿಗ್ ಶಾಕ್. ಈಗ ದಾವಣಗೆರೆ ಚುನಾವಣಾ ಪ್ರಚಾರ ವೇಳೆಯಲ್ಲಿ ಬಿಜೆಪಿಗೆ ಟೀಕೆ ಮಾಡಿದ್ರು. ಬಿಜೆಪಿ ನಾಯಕರನ್ನ ನಿಂದಿಸಿ ಪ್ರದೀಪ್ ಈಶ್ವರ್ ಮಾತನಾಡಿದ್ರು. ಅಯೋಗ್ಯರು ಮುಠಾಳರು ಎಂದಿದ್ರು ಕೈ ಶಾಸಕ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ವಿರುದ್ಧ ಈಗ ಕಂಪ್ಲೇಂಟ್. ಡಿಸಿ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ. ಮಂಡ್ಯ ಬಿಜೆಪಿ ಮುಖಂಡ ಮಂಜುನಾಥ್ ಆಕ್ರೋಶ. ಪ್ರದೀಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕ ದಾವಣಗೆರೆಗೆ ಪ್ರಚಾರಕ್ಕೆ ಅಂತ ಹೋಗಿದ್ರು. ದಾವಣಗೆರೆ ಪ್ರಚಾರದ ವೇಳೆಯಲ್ಲಿ ಭರಾಟೆಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿಯನ್ನು ಟೀಕಿಸುವಂತಹ ಭರದಲ್ಲಿ ಬಿಜೆಪಿ ನಾಯಕರನ್ನ ನಿಂದಿಸಿದ್ರು ಪ್ರದೀಪ್ ಈಶ್ವರ್. ಅಯೋಗ್ಯರು ಮುಠಾಳರು ಅಂದಿದ್ದಂತಹ ಕೈ ಶಾಸಕನ ವಿರುದ್ಧ ಈಗ ದೂರು ಹೋಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಡಿಸಿ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಪ್ರದೀಪ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಬಿಜೆಪಿ ಮುಖಂಡರನ್ನ ನಿಂದಿಸಿದ್ದಾರೆ. ಹಾಗಾಗಿ ಮಾತಿನ ಮಲ್ಲ ಪ್ರದೀಪ್ ಈಶ್ವರ್ ಮಾತಿಗೆ ಕಂಟ್ರೋಲೇ ಇಲ್ವಾ ಅಂತ ಈಗ ಬಿಜೆಪಿ ಮುಖಂಡರು ಕಿಡಿಕಾರ್ತಿರುವಂತದ್ದು. ದೂರು ಕೂಡ ದಾಖಲಾಗಿದೆ ಪ್ರದೀಪ್ ಈಶ್ವರ್ ವಿರುದ್ಧ. ಬಿಜೆಪಿ ನಾಯಕರನ್ನ ನಿಂದಿಸಿದ್ದಕ್ಕಾಗಿ ಅಯೋಗ್ಯರು ಮುಠಾಳರು ಅಂದಿದ್ರಂತೆ ಕೈ ಶಾಸಕ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಈಗ ಕಂಪ್ಲೇಂಟ್ ಆಗಿದೆ. ಡಿಸಿ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ. ದಾವಣಗೆರೆಗೆ ಚುನಾವಣೆ ಪ್ರಚಾರಕ್ಕೆ ಅಂತ ತೆರಳಿದ್ರು ಪ್ರದೀಪ್ ಈಶ್ವರ್. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಬಿಜೆಪಿಯನ್ನ ಟೀಕಿಸುವಂತಹ ಭರದಲ್ಲಿ ಬಹಳ ನಿಷ್ಠೂರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಅವರು ಬಳಸಿದಂತಹ ಶಬ್ದಗಳು ಚುನಾವಣೆ ಬಹಿರಂಗ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಒಂದು ಅಸಂಬದ್ಧವಾದಂಥ ಅನ್ಪಾರ್ಲಿಮೆಂಟರಿ ಶಬ್ದವನ್ನು ಉಪಯೋಗಿಸಿ ಬಿಜೆಪಿಯವರ ಅಯೋಗ್ಯರು ಮುಟ್ಟಾಳರು ಅಲ್ಪಸಂಖ್ಯಾತರ ಹಿತಕಾಯಿ ಅಂತದ್ದು ಏಕೈಕ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಏನು ರಾಷ್ಟ್ರಪತಿಯಾಗಿ ಅಬ್ದುಲ್ ಕಲಾಂ ಅವ್ರನ್ನ ನೇಮಕ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಮತ್ತು ಅಸಂವಿಧಾನಾತ್ಮಕವಾದ ಪದಗಳನ್ನ ಅನ್ಪಾರ್ಲಿಮೆಂಟರಿ ವರ್ಡ್ಗಳನ್ನ ಯೂಸ್ ಮಾಡಿ ಒಂದು ಶಾಸಕ ಸ್ಥಾನದಲ್ಲಿರ್ತಕ್ಕಂಥವ್ರು ಮೋಟಿವೇಶನ್ ಸ್ಪೀಚನ್ನು ಕೊಡೋದ್ರಲ್ಲಿ ಎಕ್ಸ್ಪರ್ಟು ಅಂತೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಇವತ್ತು ಒಂದು ಕಡೆ ಪ್ರತಾಪ್ ಸಿಂಹ ಅವ್ರನ್ನ ಕೋತಿ ಅಂತಂತಾರೆ, ಯತ್ನಾಳ್ನ ವಿಜಯನಗರ ಕೋತಿ ಅಂತಂತಾರೆ, ವಿಜಯಪುರ ಕೋತಿ ಅಂತಾರೆ, ಇವ್ರನ್ನ ಮೈಸೂರು ಕೋತಿ ಅಂತಂತಾರೆ. ಇವ್ರು ಏನು ಅಂತ ಅವರೇ ಹೇಳಬೇಕು. ಇವತ್ತು ಇಡೀ ಸದನದಲ್ಲಿ ಶಾಸಕರುಗಳಿಗೆ ಒಂದು ವ್ಯಾಕರಣದ ಪಾಠ ಮಾಡೋಂಥ ಸಿದ್ದರಾಮಯ್ಯನವರು ಬಹುವಚನ ಅಂದ್ರೇನು, ಏಕವಚನ ಅಂದ್ರೇನು, ಹರ್ಸೋಸ್ವರ ಅಂದ್ರೇನು, ದೀರ್ಘಸ್ವರ ಅಂದ್ರೇನು ಅಂತೇಳಿ ಸದನದಲ್ಲಿ ಪಾಠ ಮಾಡ್ತಾರೆ. ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ತತ್ಕ್ಷಣಕ್ಕೆ ನೀವು ಮೋಟಿವೇಶನ್ ಸ್ಪೀಚ್ ಕೊಡ್ತಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ 1 ಗಂಟೆ ಪಾಠ ಮಾಡಿ ಸ್ವಾಮಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ನಾವು ಯಾವ ರೀತಿ ಇರಬೇಕು, ನಮ್ಮ ಮಾತು ನಡವಳಿಕೆ ಹೇಗಿರಬೇಕು ಅಂತ ದಯವಿಟ್ಟು ತಾವು ಹೇಳ್ಕೊಡ್ಬೇಕು. ಯಾಕೆಂತಂದರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.